ಹಾಗೆ ಈಗ ಅನೇಕ ರಾಕ್ಷಸರನ್ನು ನಮಗೆ ತೋರಿಸುತ್ತಾರೆ. ಒಂದು ರಾಕ್ಷಸ ಬರುತ್ತೆ, ಅದು ಎಲ್ಮೊಂಡ್ ಮತ್ತು ಗ್ರೋವನ್ನ ಹಿಡಿದುಕೊಂಡು ಬಂದಿರುತ್ತೆ. ಹಾಗೆ ಇದರ ಬೆನ್ನು ಹತ್ತಿ ಸಹಿತ ಈಗ ಜಾಕ್ ಇದ್ದವನು ಬಂದಿರುತ್ತಾನೆ. ಈಗ 3 ಜನ ಮನುಷ್ಯರನ್ನು ನೋಡಿದ ರಾಕ್ಷಸರ ಸೇನಾಧಿಕಾರಿಯು, ಇವತ್ತು ರಾತ್ರಿ ನಾವು 3 ಜನ ಮನುಷ್ಯರನ್ನು ತಿನ್ನೋಣ ಎಂದು ಹೇಳುತ್ತಿರುತ್ತಾನೆ. ಹಾಗೆ ಹೇಳಿದ್ದಕ್ಕೆ ಗ್ರೋ ಇದ್ದವನು ರಾಕ್ಷಸರ ಸೇನಾಧಿಪತಿಗೆ ಬೇಯುತ್ತಾನೆ. ಎಲ್ಮೊಂಡ್ ಮತ್ತು ಇಸಾಬೆಲ್ ಇದ್ದವರು ಸುಮ್ಮನೆ ಇರುವಂತೆ ಹೇಳುತ್ತಿರುತ್ತಾರೆ. ಆದರೆ ಇಲ್ಲಿ ಗ್ರೋ ಇದ್ದವನು ಕೇಳುವುದಿಲ್ಲ. ಈಗ ರಾಕ್ಷಸರ ಸೇನಾಧಿಕಾರಿಗೆ ಕೋಪ ಬರುತ್ತೆ. ಕೋಪ ಬಂದು ಆ ಗ್ರೋವನ್ನು ಹಿಡಿದು ಒಂದೇ ಬಾರಿಗೆ ಬಾಯಲ್ಲಿ ಹಾಕಿಕೊಂಡು ಬಿಡುತ್ತಾನೆ. ಇಲ್ಲಿ ರಾಕ್ಷಸರ ಸೇನಾಧಿಕಾರಿಯು ಗ್ರೋವನ್ನ ಕೊಲ್ಲುತ್ತಾನೆ. ಈ ಇಬ್ಬರನ್ನೂ ಸಹಿತ ನಾವು ರಾತ್ರಿ ತಿನ್ನೋಣ ಎಂದು ಹೇಳುತ್ತಾನೆ. ಈಗ ಅದರಲ್ಲಿ ಒಬ್ಬ ರಾಕ್ಷಸ ಇದ್ದವನು ರಾಜಕುಮಾರಿಯನ್ನ ನಾನು ತಿನ್ನುತ್ತೇನೆ ಎಂದು ಮುಂದೆ ಬರುತ್ತಾನೆ. ಆವಾಗ ರಾಕ್ಷಸರ ಸೇನಾಧಿಕಾರಿಯು ಅವನನ್ನು ಹೊಡೆಯುತ್ತಾನೆ. ರಾಜಕುಮಾರಿಯನ್ನು ತಿನ್ನಲು ನನಗೆ ಮಾತ್ರ ಹಕ್ಕಿದೆ ಎಂದು ಹೇಳುತ್ತಾನೆ. ಹೀಗೆ ಆ ರಾಕ್ಷಸರ ಮೇಲೆ ಸೇನಾಧಿಕಾರಿಯು ದಬ್ಬಾಳಿಕೆ ಮಾಡುತ್ತಿರುತ್ತಾನೆ. ಇಷ್ಟು ಮಾತುಕತೆ ನಡೆಯುತ್ತಿರುವಾಗ ಅಲ್ಲಿಗೆ ರಾಡ್ರಿಕ್ ಇದ್ದವನು ಬರುತ್ತಾನೆ. ಹೀಗೇಕೆ ನೀವು ಮಾತು ಕೇಳುತ್ತಿರುವಿರಿ ಎಂದು ರಾಕ್ಷಸರಿಗೆ ಕೇಳುತ್ತಾನೆ. ರಾಕ್ಷಸ ಇದ್ದವರು ಅವನ ಹತ್ತಿರ ಕಿರೀಟ ಇದೆ ಎಂದು ಹೇಳುತ್ತಾರೆ. ಆ ಕಿರೀಟವನ್ನು ತನ್ನ ತಲೆಗೆ ಹಾಕಿಕೊಂಡು ಈಗ ಎಲ್ಲರನ್ನೂ ಕೆಳಗೆ ಕೂಡುವಂತೆ ಹೇಳುತ್ತಾನೆ. ಹಾಗೆ ರಾಕ್ಷಸರ ಸೇನಾಧಿಕಾರಿಯು ಸಹಿತ ಕೆಳಗೆ ಕೂಡುವಂತೆ ಹೇಳುತ್ತಾನೆ. ರಾಕ್ಷಸರ ಸೇನಾಧಿಪತಿ ಕೆಳಗೆ ತಲೆ ಬಾಗಿಸಿದ ನಂತರ ರಾಡ್ರಿಕ್ ಇದ್ದವನು ಹೋಗಿ ಸಿಂಹಾಸನವನ್ನ ಏರುತ್ತಾನೆ. ಈ ಕಡೆ ರಾಡ್ರಿಕ್ ಬಂದಿದ್ದು ಇಸಾಬೆಲ್ಗೆ ಮತ್ತು ಎಲ್ಮೊಂಡ್ಗೆ ಖುಷಿಯಾಗುತ್ತಿರುತ್ತೆ. ಆದರೆ ಆ ಖುಷಿಯು ಬಹಳ ಹೊತ್ತು ಇರುವುದಿಲ್ಲ. ಏಕೆಂದರೆ ರಾಡ್ರಿಕ್ ಇದ್ದವನು ಇವರನ್ನು ಉಳಿಸಲು ಬಂದಿರುವುದಿಲ್ಲ. ಇವರನ್ನ ಸಾಯಿಸಿ ಎಲ್ಲ ರಾಕ್ಷಸರನ್ನ ಭೂಮಿಗೆ ಕರೆದುಕೊಂಡು ಹೋಗುವಂತೆ ರಾಡ್ರಿಕ್ನ ತಲೆಯಲ್ಲಿ ಇರುತ್ತೆ. ಭೂಮಿಗೆ ಹೋಗಿ ಈ ರಾಕ್ಷಸರಿಂದ ಎಲ್ಲವನ್ನ ವಶ ಮಾಡಿಕೊಂಡು ತಾನು ರಾಜನಾಗಿ ಮೆರೆಯಬೇಕೆಂಬ ಆಸೆ ಇರುತ್ತೆ ರಾಡ್ರಿಕ್ಗೆ. ಈಗ ರಾಡ್ರಿಕ್ ಇದ್ದವನು ಎಲ್ಲ ರಾಕ್ಷಸರಿಗೆ ಹೇಳುತ್ತಾನೆ, ಇವತ್ತು ರಾತ್ರಿ ಎಲ್ಲ ರಾಕ್ಷಸರು ಆರಾಮಾಗಿರಿ, ನಾವು ಬೆಳಗ್ಗೆ ಎದ್ದು ಭೂಮಿಗೆ ಹೋಗೋಣ, ಅಲ್ಲಿ ಹೋಗಿ ಎಲ್ಲವನ್ನ ನಮ್ಮ ಕೈಯಲ್ಲಿ ವಶ ಮಾಡಿಕೊಳ್ಳೋಣ ಎಂದು ಹೇಳುತ್ತಾನೆ. ಇದಕ್ಕೆ ಇಸಾಬೆಲ್ ಮತ್ತು ಎಲ್ಮೊಂಡ್ಗೆ ಕೋಪ ಬರುತ್ತೆ. ರಾಕ್ಷಸರು ಈಗ ಇಬ್ಬರನ್ನು ಏನು ಮಾಡಬೇಕೆಂದು ಕೇಳುತ್ತಾರೆ. ಅದಕ್ಕೆ ರಾಡ್ರಿಕ್ ಇದ್ದವನು ಇವರಿಬ್ಬರನ್ನು ಇವತ್ತು ರಾತ್ರಿಯ ಊಟಕ್ಕೆ ಬಳಸಿಕೊಂಡು ಬಿಡಿ ಎಂದು ಹೇಳುತ್ತಾನೆ. ಈಗ ಆ ಇಬ್ಬರನ್ನು ತೆಗೆದುಕೊಂಡು ಅಡುಗೆ ಮಾಡುವಲ್ಲಿ ರಾಕ್ಷಸರು ತೆಗೆದುಕೊಂಡು ಬರುತ್ತಾರೆ. ಒಂದು ರಾಕ್ಷಸ ಅಡುಗೆ ಮಾಡುತ್ತಿರುತ್ತೆ. ಈಗ ಎಲ್ಮೊಂಡ್ನ ತೆಗೆದುಕೊಂಡು ಒಂದು ಹಿಟ್ಟಿನಲ್ಲಿ ಹಾಕಿ ಅಲ್ಲಿರುವ ಹಂದಿಗಳ ಜೊತೆ ಎಲ್ಮೊಂಡ್ನ ಸಹಿತ ಬೆಂಕಿಗೆ ಹಾಕಲು ಯೋಚನೆ ಮಾಡುತ್ತಿರುತ್ತೆ. ಹಾಗೆ ಜಾಕ್ ಸಹಿತ ಅಲ್ಲಿ ಇರುತ್ತಾನೆ. ಈಗ ರಾಕ್ಷಸ ಇದ್ದಿದ್ದು ರಾಜಕುಮಾರಿಯನ್ನ ತೆಗೆದುಕೊಳ್ಳುತ್ತೆ. ರಾಜಕುಮಾರಿಯಾದ ಇಸಾಬೆಲ್ನ ಸೊಪ್ಪಿನಂತೆ ಕತ್ತರಿಸಲು ನೋಡುತ್ತಿರುತ್ತೆ. ಇನ್ನೇನು ಅವಳನ್ನ ಕತ್ತರಿಸಬೇಕು ಎಂದು ಅಂದುಕೊಳ್ಳುತ್ತಿರುವಾಗಲೇ ಮೇಲೆ ನಿಂತಿದ್ದ ಜಾಕ್ ಇದ್ದವನು ಒಂದು ಚಾಕುವನ್ನ ತೆಗೆದುಕೊಂಡು ಆ ರಾಕ್ಷಸರ ಬೆನ್ನಿಗೆ ಹಾಕುತ್ತಾನೆ. ಈಗ ರಾಕ್ಷಸ ಇದ್ದಿದ್ದು ಯಾರು ಇದು ಎಂದು ಒದ್ದಾಡಲು ಶುರು ಮಾಡುತ್ತೆ. ಹಾಗೆ ಒದ್ದಾಡುತ್ತಾ ಹೋಗಿ ಒಂದು ಗೋಡೆಗೆ ಹಾಯುತ್ತೆ. ಸ್ವಲ್ಪ ಚುಚ್ಚಿದ್ದ ಚಾಕುವು ಪೂರ್ತಿಯಾಗಿ ಆ ರಾಕ್ಷಸರ ಬೆನ್ನಿನಲ್ಲಿ ಹೋಗುತ್ತೆ. ರಾಕ್ಷಸ ಇದ್ದಿದ್ದು ಇಲ್ಲಿಗೆ ಸಾಯುತ್ತೆ. ಈಗ ಎಲ್ಮೊಂಡ್ ಮತ್ತು ರಾಜಕುಮಾರಿ ಇಸಾಬೆಲ್ ಇಬ್ಬರು ಉಳಿಯುತ್ತಾರೆ. 3 ಜನ ಸೇರಿ ಅಲ್ಲಿಂದ ಹೋಗಲು ಶುರು ಮಾಡುತ್ತಾರೆ. ಅಡುಗೆ ಮಾಡುತ್ತಿದ್ದ ರಾಕ್ಷಸನ ಕೋಣೆಗೆ ಈಗ ಎಲ್ಲರೂ ಬರುತ್ತಾರೆ. ರಾಡ್ರಿಕ್ ಕೂಡ ಇದನ್ನು ನೋಡುತ್ತಾನೆ. ನೋಡಿ ಇವರು ಇಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ ಎಂದು ಅವನಿಗೆ ತಿಳಿಯುತ್ತೆ. ಈಗ ಒಂದು ರಾಕ್ಷಸಗೆ ಹೇಳುತ್ತಾನೆ, ನೀನು ಹೋಗಿ ಅಲ್ಲಿ ಕಾವಲು ನಿಂತಿರು, ಅವರು ಬಂದರೆ ನನಗೆ ತಿಳಿಸು ಎಂದು ಹೇಳುತ್ತಾನೆ. ರಾಕ್ಷಸು ಕೂಡ ಆ ಒಂದು ಸ್ಥಳಕ್ಕೆ ಕಾವಲು ಮಾಡಲು ಹೋಗುತ್ತೆ. ಈಗ ಎಲ್ಮೊಂಡ್, ಜಾಕ್ ಮತ್ತು ಇಸಾಬೆಲ್ 3 ಜನ ಸೇರಿ ತಾವು ವಾಪಸ್ಸು ಮನೆಗೆ ಹೋಗುವ ದಾರಿಗೆ ಬರುತ್ತಾರೆ. ಆದರೆ ಅವರು ಒಂದು ರಾಕ್ಷಸ ಮಲಗಿಕೊಂಡಿದ್ದು ಕಾಣುತ್ತೆ. ಹಾಗೆ ಈಗ ಎಲ್ಮೊಂಡ್ಗೆ ತಿಳಿಯುತ್ತೆ ಇದು ರಾಡ್ರಿಕ್ನದೇ ಕೆಲಸ ಎಂದು. ಈಗ ಏನು ಮಾಡಬೇಕೆಂದು ತೋಚುತ್ತಿರುವುದಿಲ್ಲ. ಅಷ್ಟರಲ್ಲಿ ಜಾಕ್ ಒಂದು ಐಡಿಯಾವನ್ನು ಮಾಡುತ್ತಾನೆ. ಅಲ್ಲಿಯೇ ಒಂದು ಜೇನಿನ ಗೂಡು ಇರುತ್ತೆ. ಅದನ್ನ ತೆಗೆದುಕೊಂಡು ಬಂದು ಆ ರಾಕ್ಷಸನ ತಲೆಯಲ್ಲಿ ಹಾಕುತ್ತಾರೆ. ಇಲ್ಲಿವರೆಗೂ ಮಲಗಿಕೊಂಡಿದ್ದ ರಾಕ್ಷಸವು ಆ ಜೇನಿನ ನೊಣಗಳು ಕಚ್ಚುತ್ತಿರುವುದರಿಂದ ಏಳುತ್ತೆ. ಎದ್ದು ತಾನು ಹಾಕೊಂಡಿದ್ದ ರಕ್ಷಾ ಕವಚವನ್ನು ತೆಗೆಯುತ್ತೆ. ಈಗ ರಾಕ್ಷಸ ಇದ್ದಿದ್ದು ಪೂರ್ತಿಯಾಗಿ ಪರ್ವತದ ತುದಿಯಲ್ಲಿ ಬಂದು ನಿಂತಿರುತ್ತೆ. ಒಂದು ಜೇನು ನೊಣ ಬಂದು ಈ ರಾಕ್ಷಸನನ್ನು ಕಡಿಯುತ್ತೆ ಎಂದು ಅಂದುಕೊಳ್ಳುತ್ತಿರುವಾಗಲೇ ರಾಕ್ಷಸ ಇದ್ದಿದ್ದು ತನ್ನ ಹಿಂಬದಿಯಿಂದ ಬ್ಯಾಲೆನ್ಸ್ ತಪ್ಪುತ್ತೆ. ಮೇಲಿನಿಂದ ಕೆಳಗೆ ಬೀಳಲು ಶುರು ಮಾಡುತ್ತೆ. ಕೆಳಗಡೆ ಬಂದು ರಾಕ್ಷಸ ಭೂಮಿಗೆ ಬೀಳುತ್ತೆ. ಎಲ್ಮೊಂಡ್ ಇದ್ದವನು ಜಾಕ್ ಮತ್ತು ಇಸಾಬೆಲ್ಗೆ ನೀವು ಹೋಗಿರಿ, ನಾನು ಆ ಕಿರೀಟವನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾನೆ. ಜಾಕ್ ಮತ್ತು ಇಸಾಬೆಲ್ ಇದ್ದವರು ಆ ಮರವನ್ನು ಇಳಿಯಲು ಶುರು ಮಾಡುತ್ತಾರೆ. ಈಗ ಭೂಮಿಯ ಮೇಲೆ ತೋರಿಸುತ್ತಾರೆ. ಆ ರಾಕ್ಷಸ ಬಂದು ಬಿದ್ದಿರುವುದು ಎಲ್ಲವನ್ನೂ ನೋಡುತ್ತಾರೆ. ಎಲ್ಲರೂ ಕೂಡ ಅಲ್ಲಿ ಅಚ್ಚರಿಗೊಳ್ಳುತ್ತಾರೆ. ಈಗ ರಾಜ ಇದ್ದವನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ತನ್ನ ಸೇನಾಧಿಪತಿಯಾದ ಎಂಟಿನ್ಗೆ ಹೇಳುತ್ತಾನೆ, ಈ ಮರವನ್ನ ಈಗಲೇ ಕತ್ತರಿಸುವಂತೆ ಆಜ್ಞೆ ಮಾಡುತ್ತಾನೆ. ಆದರೆ ಎಂಟಿನ್ ಇದ್ದವನು ರಾಜನ ಮಗಳು ಇಸಾಬೆಲ್ ಬರುವ ತನಕ ಸಹಿತ ಎಂದು ಆ ಮರವನ್ನು ಕತ್ತರಿಸಲು ಮುಂದೆ ಹೋಗುವುದಿಲ್ಲ. ಈಗ ಸ್ವತಃ ರಾಜನೇ ಹೋಗಿ ಮರವನ್ನು ಕತ್ತರಿಸಲು ಶುರು ಮಾಡುತ್ತಾನೆ. ರಾಜ ಮರವನ್ನು ಕತ್ತರಿಸುವುದನ್ನು ನೋಡಿದ ಎಲ್ಲ ಸೈನಿಕರು ಸಹಿತ ಈಗ ಮರವನ್ನ ಕತ್ತರಿಸಲು ಶುರು ಮಾಡುತ್ತಾರೆ. ರಾಜನಿಗೆ ಮನಸ್ಸಿನಲ್ಲಿ ತನ್ನ ಮಗಳು ಬರಲಿಲ್ಲ ಎಂದು ನೋವು ಕಾಡುತ್ತಿರುತ್ತೆ. ಆದರೆ ಪ್ರಜೆಗಳ ರಕ್ಷಣೆಗೋಸ್ಕರ ಈ ಮರವನ್ನ ಕಡಿಯಲೇಬೇಕಾಗಿರುತ್ತದೆ. ಹಾಗೆ ಈಗ ಮರವನ್ನ ಕಡಿಯಲು ಶುರು ಮಾಡುತ್ತಾರೆ. ಇಸಾಬೆಲ್ ಮತ್ತು ಜಾಕ್ ಇದ್ದವರು ಆ ಮರವನ್ನ ಅರ್ಧದಷ್ಟು ಇಳಿದಿರುತ್ತಾರೆ. ಹಾಗೆ ಈಗ ಮತ್ತೆ ರಾಕ್ಷಸರ ಗುಂಪನ್ನು ತೋರಿಸುತ್ತಾರೆ. ರಾಡ್ರಿಕ್ನ ಜೊತೆ ಎಲ್ಲ ರಾಕ್ಷಸರು ಬರುತ್ತಾರೆ.
ರಾಡ್ರಿಕ್ ಇದ್ದವನು ಮುಂದೆ ಬರುತ್ತಾನೆ. ಮುಂದೆ ಬಂದು ಮರವನ್ನ ನೋಡುತ್ತಾನೆ. ಮರ ಇನ್ನೂ ಇದ್ದಿರುವುದು ಕಾಣುತ್ತೆ. ಈಗ ಆ ಕಿರೀಟದ ಸಲುವಾಗಿ ಎಲ್ಮಾಂಡ್ ಸಹಿತ ಅಲ್ಲೇ ಇರುತ್ತಾನೆ. ಓಡಿ ಬಂದು ರಾಡ್ರಿಕ್ ನ ಮೇಲೆ ಹಲ್ಲೆಯನ್ನ ಮಾಡಲು ಶುರು ಮಾಡುತ್ತಾನೆ. ಎಲ್ಮಾಂಡ್ ಮತ್ತು ರಾಡ್ರಿಕ್ ಇಬ್ಬರು ಸೇರಿ ಹೊಡೆದಾಡಲು ಶುರು ಮಾಡುತ್ತಾರೆ. ಹಾಗೆ ಹೊಡೆದಾಡುತ್ತಾ ಒಂದು ಗುಹೆಯಲ್ಲಿ ಬರುತ್ತಾರೆ. ಆ ಗುಹೆಯಿಂದ ರಾಕ್ಷಸರನ್ನು ಎಷ್ಟೇ ಕರೆದರೂ ಸಹಿತ ರಾಕ್ಷಸರಿಗೆ ಕೇಳಿಸುವುದಿಲ್ಲ. ಹಾಗೆ ಇಬ್ಬರು ಹೊಡೆದಾಡುತ್ತಾ ಇರುವಾಗ ಇನ್ನೇನು ಎಲ್ಮಾಂಡ್ ಇದ್ದವನು ಕೆಳಗೆ ಬೀಳುತ್ತಿರುತ್ತಾನೆ. ಆಗ ರಾಡ್ರಿಕ್ ಇದ್ದವನು ಅವನನ್ನು ಚಾಕುವಿನಿಂದ ಕೊಲ್ಲಲು ಬರುತ್ತಾನೆ. ಎಲ್ಮಾಂಡ್ ಇದ್ದವನು ಅದೇ ಚಾಕುವಿನಿಂದ ಮರಳಿ ರಾಡ್ರಿಕ್ಗೆ ಚುಚ್ಚುತ್ತಾನೆ. ಇಲ್ಲಿ ರಾಡ್ರಿಕ್ ಸಾಯುತ್ತಾನೆ. ಈಗ ಎಲ್ಮಾಂಡ್ ಇದ್ದವನು ರಾಡ್ರಿಕ್ ನ ತಲೆಯ ಮೇಲಿದ್ದ ಕಿರೀಟವನ್ನು ತೆಗೆದುಕೊಳ್ಳಲು ಹೋಗುತ್ತಾನೆ. ಅಷ್ಟರಲ್ಲಿ ಆ ರಾಕ್ಷಸರ ಸೇನಾಧಿಪತಿಯು ಆ ರಾಡ್ರಿಕ್ ನ ದೇಹವನ್ನ ತೆಗೆದುಕೊಳ್ಳುತ್ತಾನೆ. ಅವನ ತಲೆಯ ಮೇಲಿದ್ದ ಕಿರೀಟವನ್ನು ಸಹಿತ ತನ್ನ ಬೆರಳುಗಳಿಗೆ ಹಾಕಿಕೊಳ್ಳುತ್ತಾನೆ. ಈಗ ಎಲ್ಲ ರಾಕ್ಷಸರು ಸಹಿತ ಮತ್ತೆ ಸೇನಾಧಿಪತಿಯ ಗುಲಾಮರಾಗುತ್ತಾರೆ. ಸೇನಾಧಿಪತಿಯು ಏನು ಹೇಳುತ್ತಾನೆ ಅದೇ ಕೇಳುವಂತೆ ಈಗ ಎಲ್ಲ ರಾಕ್ಷಸರು ಆಗುತ್ತಾರೆ. ಈ ಕಡೆ ಭೂಮಿಯ ಮೇಲೆ ಮರವನ್ನು ಕಡಿದುದರಿಂದ ಮರವು ಕೆಳಗೆ ಬೀಳಲು ಶುರು ಮಾಡುತ್ತೆ. ಕಿರೀಟ ಹೋದರೆ ಹೋಯಿತು ಎಂದು ಎಲ್ಮಾಂಡ್ ಇದ್ದವನು ಆ ಮರವನ್ನ ಹಿಡಿದು ಕೆಳಗೆ ಜಿಗಿಯುತ್ತಾನೆ. ಪೂರ್ತಿ ಮರವು ಕೆಳಗಡೆ ಬೀಳುತ್ತೆ. ಎಲ್ಮಾಂಡ್ ಇದ್ದವನು ರಾಜ್ಯದ ನದಿಯಲ್ಲಿ ಬೀಳುತ್ತಾನೆ. ಅಲ್ಲೇ ಅರಮನೆಯು ಸಹಿತ ಸಮೀಪ ಇರುತ್ತೆ. ಜಾಕ್ ಮತ್ತು ಇಸಾಬೆಲ್ ಸಹಿತ ಹೊಲದಲ್ಲಿ ಬೀಳುತ್ತಾರೆ. ಇಸಾಬೆಲ್ ಮತ್ತು ರಾಜರು ಭೇಟಿಯಾಗುತ್ತಾರೆ. ಆ ದೈತ್ಯಾಕಾರದ ಮರವು ಕೆಳಗಡೆ ಬಿದ್ದಿದ್ದರಿಂದ ಹಾಗೆ ಇಸಾಬೆಲ್ ಮತ್ತು ಜಾಕ್ ಎಲ್ಲರೂ ಸೇರಿ ಸೇಫ್ ಆಗಿ ಬಂದಿದ್ದರಿಂದ ಎಲ್ಲರಿಗೂ ಖುಷಿಯಾಗುತ್ತೆ. ರಾಜ ಮತ್ತು ಅವರ ಸೈನಿಕರು ಎಲ್ಲ ಅರಮನೆಗೆ ಹೋಗಲು ಸಿದ್ಧರಾಗುತ್ತಾರೆ. ಹಾಗೆ ಅರಮನೆ ಹೋಗಲು ಶುರು ಮಾಡುತ್ತಾರೆ. ಆದರೆ ಜಾಕ್ ಇದ್ದವನು ಅಲ್ಲೇ ಇರುತ್ತಾನೆ. ಎಲ್ಲರೂ ಹೋದಾಗ ಅವನಿಗೆ ಅಲ್ಲಿ ತಾನು ಮೊದಲು ಮಾರಿದ ಅಂತೋನಿ ಎಂಬ ಕುದುರೆಯು ಕಾಣುತ್ತೆ. ಹಾಗೆ ಈ ಕಡೆ ರಾಕ್ಷಸರನ್ನ ತೋರಿಸುತ್ತಾರೆ. ರಾಕ್ಷಸರು ಆ ಮರವು ಪೂರ್ತಿ ಬಿದ್ದಿದ್ದರಿಂದ ಇನ್ನು ಭೂಮಿಗೆ ಹೋಗಲು ನಮಗೆ ಆಗುವುದಿಲ್ಲ ಎಂದುಕೊಳ್ಳುತ್ತಿರುತ್ತಾರೆ. ರಾಡ್ರಿಕ್ ನ ಹಿಡಿದು ಮೇಲೆ ಎತ್ತಿದಾಗ ಬೀಜಗಳು ಅಲ್ಲೇ ಬಿದ್ದಿರುತ್ತವೆ. ಆ ಬೀಜಗಳನ್ನ ಈಗ 2 ತಲೆ ಇರುವ ರಾಕ್ಷಸು ನೋಡುತ್ತೆ. ಆ ಬೀಜಗಳನ್ನ ತೆಗೆದುಕೊಂಡು ರಾಕ್ಷಸ ಇದ್ದಿದ್ದು ನೀರಿನಲ್ಲಿ ಎಸೆಯುತ್ತೆ. ಈಗ ಮತ್ತೆ 4-5 ದೈತ್ಯಾಕಾರದ ಮರಗಳು ಬೆಳೆಯಲು ಶುರು ಮಾಡುತ್ತವೆ. ಈಗ ಆ ಕಿರೀಟವನ್ನು ಧರಿಸಿದ್ದ ಸೇನಾಧಿಕಾರಿಯಾದ ರಾಜನು ಆ ಮರವನ್ನ ಹತ್ತಲು ಹೇಳುತ್ತಾನೆ. ಎಲ್ಲ ರಾಕ್ಷಸರು ಮರವನ್ನು ಹತ್ತಿ ಮೇಲೆ ಹೋಗುತ್ತಿದ್ದ ಮರವನ್ನ ಕೆಳಗಡೆ ಇಳಿಸುತ್ತಾರೆ. ದೊಡ್ಡ ಮರಗಳು ಭೂಮಿಯ ಕಡೆ ಹೋಗಲು ಶುರು ಮಾಡುತ್ತವೆ. ಎಲ್ಲ ರಾಕ್ಷಸರು ಆ ಮರವನ್ನ ಹಿಡಿದುಕೊಂಡು ಭೂಮಿಗೆ ಬರಲು ಶುರು ಮಾಡುತ್ತಾರೆ. ಹಾಗೆ ಈಗ ಜಾಕ್ ಇದ್ದವನು ಕುದುರೆಯ ಜೊತೆ ಮಾತನಾಡುತ್ತಿರುತ್ತಾನೆ. ನೀರಿನಲ್ಲಿ ನೋಡುತ್ತಾನೆ. ಮೇಲ್ಗಡೆ ರಾಕ್ಷಸರು ಬರುವುದು ಕಾಣುತ್ತೆ. ಈಗ ಅದೇ ಕುದುರೆಯ ಮೇಲೆ ಕುಳಿತುಕೊಂಡು ಜೋರಾಗಿ ಹೋಗಲು ಶುರು ಮಾಡುತ್ತಾನೆ. ಹಾಗೆ ಎಲ್ಲರಿಗೂ ಕಿರುಚು ಹೇಳುತ್ತಿರುತ್ತಾನೆ, ರಾಕ್ಷಸರು ಬರುತ್ತಿದ್ದಾರೆ, ಓಡಿ ಓಡಿ ಎಂದು. ಯಾರಿಗೂ ಸಹಿತ ಇದು ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಸ್ವಲ್ಪ ಸಮೀಪ ಹೋದ ಬಳಿಕ ಹೇಳುತ್ತಾನೆ, ರಾಕ್ಷಸರು ಬರುತ್ತಿದ್ದಾರೆ, ಓಡಿ ಎಂದು. ಅಷ್ಟರಲ್ಲಿ ರಾಕ್ಷಸರು ಸಹಿತ ಹಿಂದುಗಡೆ ಬಂದು ಬಿಡುತ್ತಾರೆ. ರಾಕ್ಷಸರನ್ನು ನೋಡಿದ ಎಲ್ಲರೂ ಸಹಿತ ಕುದುರೆ ಮೇಲೆ ಜೋರಾಗಿ ಹೋಗಲು ಶುರು ಮಾಡುತ್ತಾರೆ. ಆದರೆ ರಾಕ್ಷಸರು ದೈತ್ಯಾಕಾರವಾಗಿದ್ದರಿಂದ ಇವರನ್ನು ಸುಲಭವಾಗಿ ಹಿಡಿಯುತ್ತಾರೆ. ಕೆಲವು ಸೈನಿಕರನ್ನ ಹಿಡಿದು ಎಸೆಯುತ್ತಾರೆ. ಹಾಗೆ ಕೆಲವು ಸೈನಿಕರನ್ನ ತಿನ್ನುತ್ತಾರೆ. ಇನ್ನೇನು ರಾಜರನ್ನ ಹಿಡಿಯಬೇಕು ಎನ್ನುವಷ್ಟರಲ್ಲಿ ಅವರಿಗೆ ಒಂದು ದೈತ್ಯಾಕಾರದ ಮರವು ಅಡ್ಡ ಬರುತ್ತೆ. ಅದರಿಂದ ಸ್ವಲ್ಪ ಸುಲುವಾಗುತ್ತಾರೆ ರಾಕ್ಷಸರು. ರಾಜ ಮತ್ತು ರಾಜನ ಮಗಳಾದ ಇಸಾಬೆಲ್ ಇದ್ದವರು ಮುಂದೆ ಇರುತ್ತಾರೆ. ಆದರೆ ಜಾಕ್ ಇದ್ದವನು ಅವರಿಗಿಂತ ಸ್ವಲ್ಪ ಹಿಂದೆ ಇರುತ್ತಾನೆ. ಈಗ ಎಲ್ಮಾಂಡ್ ಇದ್ದವನು ತಕ್ಷಣವಾಗಿ ಅಲ್ಲಿ ತನ್ನ ಸೈನ್ಯದ ಕಾರುಬಾರನ್ನ ಶುರು ಮಾಡಿರುತ್ತಾನೆ. ರಾಜರು ಬರುವಷ್ಟರಲ್ಲಿ ಈ ಗೇಟ್ ಅನ್ನ ಕ್ಲೋಸ್ ಮಾಡಬೇಕು ಎಂದು ಹೇಳುತ್ತಾನೆ. ಕುದುರೆ ಮೇಲೆ ಕುಳಿತಿರುವಂತಹ ರಾಜ ಮತ್ತು ಇಸಾಬೆಲ್ ಇದ್ದವರು ಆ ಪ್ರದೇಶ ಒಳಗಡೆ ಹೋಗುತ್ತಾರೆ. ಈಗ ಗೇಟ್ ಅನ್ನು ಸಾವಕಾಶವಾಗಿ ಬಂದ್ ಮಾಡಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಜಾಕ್ ಇದ್ದವನು ಸಹಿತ ಆ ಕುದುರೆಯನ್ನ ಜಿಗಿಸಿಕೊಂಡು ಅರಮನೆಯ ಒಳಗಡೆ ಹೋಗಿಬಿಡ್ತಾನೆ. ಜಾಕ್ನ ಬೆನ್ನತ್ತಿದ್ದ ರಾಕ್ಷಸರ ಸೇನಾಧಿಪತಿಯು ಆ ಒಂದು ಮಹಾದ್ವಾರವನ್ನ ಅಂದರೆ ಆ ಒಂದೊಂದು ಬಾಗಿಲನ್ನ ಹಿಡಿಯುತ್ತಾನೆ. ಅವನಿಗೆ ಬಾಣಗಳು ಬಿಟ್ಟಿದ್ದರಿಂದ ಅವನು ಕೆಳಗಡೆ ಬೆಂಕಿಯಲ್ಲಿ ಬೀಳುತ್ತಾನೆ. ಈಗ ಮೊದಲೇ ಎಲ್ಮಾಂಡ್ ಇದ್ದವನು ನೀರಿನಲ್ಲಿ ಎಣ್ಣೆಯನ್ನು ಸುರಿಸಿ ಬೆಂಕಿಯನ್ನು ಹಚ್ಚಿರುತ್ತಾನೆ. ಆ ಬೆಂಕಿಯಲ್ಲಿ ಈಗ ಆ ರಾಕ್ಷಸ ಬೀಳುತ್ತೆ. ರಾಕ್ಷಸ ಎಷ್ಟೇ ಸಹಿತ ತನ್ನ ರಾಕ್ಷಸರಿಗೆ ಹೇಳ್ತಾನೆ, ನನ್ನನ್ನು ಕಾಪಾಡಿ ಎಂದು. ಯಾರೂ ಕೂಡ ಕಾಪಾಡುವುದಿಲ್ಲ. ಅಲ್ಲಿಯ ರಾಕ್ಷಸ ಸುಟ್ಟು ಹೋಗುತ್ತೆ ಎಂದು ತೋರಿಸುತ್ತಾರೆ. ಹಾಗೆ ಈಗ ಅರಮನೆಯ ಮುಖ್ಯ ದ್ವಾರವನ್ನು ಕ್ಲೋಸ್ ಮಾಡಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಬೇರೆ ರಾಕ್ಷಸ ಇದ್ದಿದ್ದು ಹೂಕುಗಳನ್ನು ತಂದು ಈ ಬಾಗಿಲ ಮೇಲೆ ಹಾಕುತ್ತೆ. ಈ ಕಡೆ ರಾಕ್ಷಸರು ಎಳೆಯುತ್ತಿರುತ್ತಾರೆ. ಹಾಗೆ ಈ ಕಡೆ ಸೈನಿಕರು ಬಾಗಿಲನ್ನ ಕ್ಲೋಸ್ ಮಾಡಲು ನೋಡುತ್ತಿರುತ್ತಾರೆ. ಇಬ್ಬರಿಗೂ ಸಹಿತ ಯುದ್ಧ ಶುರುವಾಗುತ್ತೆ. ಈಗ ರಾಜ ಇದ್ದವನು ಇಸಾಬೆಲ್ಗೆ ಹೇಳುತ್ತಾನೆ, ನೀನು ಹೋಗಿ ಅಲ್ಲಿ ಆಕಾಶ ದೀಪವನ್ನು ಹಚ್ಚು. ಹಾಗೆ ಹೋಗಿ ಬೇರೆ ರಾಜ್ಯಕ್ಕೆ ಹೋಗಿ ನಮಗೆ ಸಹಾಯ ಬೇಕು ಎಂದು ಕೇಳು ಎಂದು ಹೇಳುತ್ತಾನೆ. ಈಗ ಜಾಕ್ ಮತ್ತು ಇಸಾಬೆಲ್ ಇಬ್ಬರು ಸೇರಿ ಬೇರೆ ಕಡೆ ಹೋಗಲು ಶುರು ಮಾಡುತ್ತಾರೆ. ಹಾಗೆ ಅಲ್ಲಿ ಹೋಗಲು ಒಂದು ಶಾರ್ಟ್ಕಟ್ ಇದೆ ಎಂದು ಆ ದಾರಿಯ ಮೂಲಕ ಹೋಗಲು ಶುರು ಮಾಡುತ್ತಾರೆ. ಇಸಾಬೆಲ್ ಇದ್ದವಳು ನೆಲಮಾಳಿಗೆಯಲ್ಲಿ ಜಾಕ್ನ ಕರೆದುಕೊಂಡು ಹೋಗುತ್ತಾಳೆ. ಈ ಕಡೆ ರಾಕ್ಷಸರಿದ್ದು ದೊಡ್ಡ ದೊಡ್ಡ ಮರಗಳನ್ನು ತೆಗೆದುಕೊಂಡು ಅವುಗಳನ್ನು ಬೆಂಕಿಯಲ್ಲಿ ಹಾಕಿ ಈಗ ಸೈನಿಕರ ಮೇಲೆ ಎಸೆಯಲು ಶುರು ಮಾಡುತ್ತವೆ. ಆ ಗೇಟನ್ನು ತೆಗೆಯಬೇಕೆಂದು ಎಷ್ಟೇ ನೋಡಿದರೂ ಕೆಲವೊಮ್ಮೆ ಸೈನಿಕರು ಹೆಚ್ಚಾಗುತ್ತಿರುತ್ತಾರೆ. ಹಾಗೆ ಕೆಲವೊಮ್ಮೆ ಈ ರಾಕ್ಷಸರು ಹೆಚ್ಚಾಗುತ್ತಿರುತ್ತಾರೆ. ಜಾಕ್ ಮತ್ತೆ ಇಸಾಬೆಲ್ ಇದ್ದವರು ಒಂದು ಕಡೆ ಬರುತ್ತಾರೆ. ಅಲ್ಲಿ ಆಕಾಶ ದೀಪವನ್ನು ಹಚ್ಚಲು ಹೋಗುತ್ತಿರುತ್ತಾರೆ. ಅಷ್ಟರಲ್ಲಿ ಭೂಮಿಯಿಂದ ಯಾರೋ ಬಂದಂತೆ ಕಾಣುತ್ತದೆ. ಹಾಗೆ ನೋಡಿದಾಗಲೇ ಅವರಿಗೆ ತಿಳಿಯುವುದು ಅದು ಬೇರೆ ಯಾರೂ ಅಲ್ಲ, ರಾಕ್ಷಸರ ಗುಂಪಿನ ನಾಯಕನಾದ ಸೇನಾಧಿಕಾರಿಯೂ ಆಗಿರುತ್ತಾನೆ. ಅಲ್ಲೇ ಇಬ್ಬರು ಸೇರಿ ಅವಿತುಕೊಂಡು ಕುಳಿತುಕೊಳ್ಳುತ್ತಾರೆ. ಈ ಕಡೆ ಯುದ್ಧವು
ಇನ್ನಷ್ಟು ಜೋರಾಗಿ ನಡೆಯಲು ಶುರು ಮಾಡುತ್ತೆ. ಈಗ ರಾಕ್ಷಸರ ಸೇನಾಧಿಪತಿಗೆ ಇಬ್ಬರು ಸಿಗುತ್ತಾರೆ. ರಾಕ್ಷಸರ ರಾಜ ಇದ್ದಿದ್ದು ತನ್ನ ಕೈಯಲ್ಲಿದ್ದ ಆಯುಧದಿಂದ ಒಂದು ಕಡೆ ಹೊಡೆಯಲು ಶುರು ಮಾಡುತ್ತೆ. ಅಲ್ಲಿಂದ ಜಾಕ್ ಮತ್ತು ಇಸಾಬೆಲ್ ಇಬ್ಬರು ಓಡಲು ಶುರು ಮಾಡ್ತಾರೆ. ಹಾಗೆ ಇಬ್ಬರು ಓಡಿ ಒಂದು ಮಹಡಿ ಕಟ್ಟಡಕ್ಕೆ ಬರುತ್ತಾರೆ. ಮುಂದುಗಡೆ ಇಸಾಬೆಲ್ ಇದ್ದವಳು ಓಡುತ್ತಿರ್ತಾಳೆ, ಜಾಕ್ ಇದ್ದವನು ಹಿಂದಗಡೆ ಹೋಗುತ್ತಿರ್ತಾನೆ. ಅಷ್ಟರಲ್ಲಿ ಆ ರಾಕ್ಷಸರ ರಾಜ ಇದ್ದಿದ್ದು ಇಸಾಬೆಲ್ ಅನ್ನ ಹಿಡಿಯುತ್ತೆ. ಜಾಕ್ ಇದ್ದವನು ಇದನ್ನು ನೋಡಿ ರಾಜಕುಮಾರಿ ಸಾಯುತ್ತಾಳೆ ಎಂದು ತಿಳಿದು ಅಲ್ಲಿಯೇ ಇದ್ದ ಒಂದು ಕತ್ತಿಯನ್ನ ತೆಗೆದುಕೊಂಡು ಅದರ ಮೇಲೆ ಪ್ರಹಾರವನ್ನ ಮಾಡಲು ಹೋಗುತ್ತಾನೆ. ಆದರೆ ಈಗ ಜಾಕ್ನು ಸಹಿತ ಆ ರಾಕ್ಷಸ ಹಿಡಿಯುತ್ತೆ. ರಾಕ್ಷಸ ಇದ್ದಿದ್ದು ನಿನ್ನನ್ನು ಮೊದಲು ತಿನ್ನುತ್ತೇನೆ ಎಂದು ಜಾಕ್ಗೆ ಹೇಳುತ್ತೆ. ಹಾಗೆ ಜಾಕ್ನ ತೆಗೆದುಕೊಂಡು ಇನ್ನೇನು ಬಾಯಲ್ಲಿ ಹಾಕಿಕೊಳ್ಳುತ್ತಿರುವಾಗ ತನ್ನ ಕೊರಳಲ್ಲಿ ಒಂದು ಬೀಜವನ್ನ ಇಟ್ಟುಕೊಂಡಿರ್ತಾನೆ ಜಾಕ್. ಈಗ ಆ ಬೀಜವನ್ನ ತೆಗೆದು ಆ ರಾಕ್ಷಸನ ಬಾಯಲ್ಲಿ ಎಸೆಯುತ್ತಾನೆ. ಈ ಬೀಜವು ನೀರಿನಲ್ಲಿ ಬಿದ್ದಾಕ್ಷಣ ಮೊಳಕೆ ಒಡೆಯಲು ಶುರು ಮಾಡುತ್ತೆ. ಹಾಗೆ ಈ ಕಡೆ ಮೊಳಕೆ ಒಡೆದ ನಂತರ ಪೂರ್ತಿಯಾಗಿ ಈಗ ರಾಕ್ಷಸನ ಹೊಟ್ಟೆಯಿಂದಾನೇ ಆ ದೊಡ್ಡ ಮರವು ಬೆಳೆಯಲು ಶುರು ಮಾಡುತ್ತೆ. ಈಗ ಇಸಾಬೆಲ್ ಮತ್ತು ಜಾಕ್ ಇಬ್ಬರನ್ನು ತೆಳಗೆ ಎಸೆಯುತ್ತೆ. ತನ್ನ ಹೊಟ್ಟೆಯಿಂದಾನೇ ಆ ಮರವು ಬೆಳೆಯುತ್ತಿರುವುದರಿಂದ ಇಲ್ಲಿ ಸೇನಾಧಿಪತಿ ಅಂದರೆ ರಾಜನಾದ ರಾಕ್ಷಸ ಸಾಯುತ್ತೆ. ಹಾಗೆ ಇಸಾಬೆಲ್ ಮತ್ತು ಜಾಕ್ ಕೆಳಗಡೆ ಬಿದ್ದಿರುತ್ತಾರೆ. ಅವರ ಪಕ್ಕದಲ್ಲಿಯೇ ಆ ರಾಕ್ಷಸ ಹಾಕಿಕೊಂಡಿದ್ದ ಕಿರೀಟ ಇದ್ದ ಬೆರಳು ಸಹಿತ ಅಲ್ಲೇ ಬಂದು ಬೀಳುತ್ತೆ. ಹಾಗೆ ಈ ಕಡೆ ಸೈನಿಕರು ಗೇಟನ್ನ ಮುಚ್ಚುವುದರಲ್ಲಿ ಸೋಲುತ್ತಾರೆ. ಈಗ ಗೇಟ್ ಇದ್ದಿದ್ದು ಪೂರ್ತಿಯಾಗಿ ಓಪನ್ ಆಗುತ್ತೆ. ರಾಕ್ಷಸರಿಗೆ ಒಳಗೆ ಬರಲು ಅವಕಾಶ ಸಿಗುತ್ತೆ. ಈಗ ಎಲ್ಮಾಂಡ್ ಇದ್ದವನು ಕಬ್ಬಿಣದ ಗೇಟನ್ನು ಹಾಕಿ ಎಂದು ಹೇಳುತ್ತಾನೆ. ಕಬ್ಬಿಣದ ಗೇಟನ್ನು ಸಹಿತ ಸೈನಿಕರು ಹಾಕುತ್ತಾರೆ. ರಾಕ್ಷಸ ಬಂದು 3 ಸಲ ಆ ಕಬ್ಬಿನ ಗೇಟನ್ನು ಹೊಡೆದಾಗ ಆ ಕಬ್ಬಿಣದ ಗೇಟು ಮುರಿದು ಬೀಳುತ್ತೆ. ಇನ್ನು ರಾಕ್ಷಸರು ಒಳಗಡೆ ಬರುತ್ತಾರೆ. ಇನ್ನು ಸೈನಿಕರು ಹೋರಾಡಲು ಸಿದ್ಧರಾಗುತ್ತಿರುತ್ತಾರೆ. ಈಗ ರಾಕ್ಷಸರಲ್ಲಿ ಒಬ್ಬನು ಇವತ್ತು ನಮಗೆ ಮನುಷ್ಯರ ಮಾಂಸ ತಿನ್ನಲು ಸಿಕ್ಕಿತು ಎಂದು ಹೇಳುತ್ತಾನೆ. ಇನ್ನು ಎಲ್ಲ ರಾಕ್ಷಸರು ಸೇರಿ ಇವರ ಮೇಲೆ ಅಟ್ಯಾಕ್ ಮಾಡಬೇಕು ಎಂದು ಅಂದುಕೊಳ್ಳುತ್ತಿರ್ತಾರೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಎಲ್ಲರೂ ಸಹಿತ ಶಾಂತರಾಗುತ್ತಾರೆ. ರಾಕ್ಷಸರು ತಮ್ಮ ಕೈಲಿದ್ದ ಆಯುಧಗಳನ್ನ ಕೆಳಗೆ ಬಿಸಾಕಿ ಮತ್ತೆ ಕೆಳಗೆ ಕುಳಿತು ಬಿಡುತ್ತಾರೆ. ಈಗ ನಮಗೆ ತೋರಿಸುತ್ತಾರೆ ಜಾಕ್ ಇದ್ದವನು ಆ ಕಿರೀಟವನ್ನು ತೆಗೆದುಕೊಂಡು ಬಂದಿದ್ದಾನೆ ಎಂದು. ಆ ಜಾಕ್ನ ನೋಡಿನೇ ಈ ಎಲ್ಲ ರಾಕ್ಷಸರು ಜಾಕ್ಗೆ ಶರಣಾಗಿದ್ದಾರೆ ಎಂದು ತೋರಿಸುತ್ತಾರೆ. ಈಗ ಜಾಕ್ ಇದ್ದವನು ಎಲ್ಲ ರಾಕ್ಷಸರಿಗೆ ಹೇಳುತ್ತಾನೆ, ನೀವು ಮರಳಿ ಮತ್ತೆ ನಿಮ್ಮ ಪ್ರದೇಶಕ್ಕೆ ಹೋಗಿ ಎಂದು ಹೇಳುತ್ತಾನೆ. ಇಲ್ಲಿಯವರೆಗೂ ಜಾಕ್ ಮತ್ತು ಇಸಾಬೆಲ್ ಇದ್ದವರು ತಮ್ಮ ಮಕ್ಕಳಿಗೆ ಈ ಕಥೆಯನ್ನು ಹೇಳುತ್ತಿರುತ್ತಾರೆ. ಮಕ್ಕಳಿದ್ದವರು ಕೇಳುತ್ತಾರೆ, ಈಗ ಆ ಕಿರೀಟವು ಎಲ್ಲಿದೆ ಎಂದು ಕೇಳುತ್ತಾರೆ. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ತೋರಿಸುತ್ತಾರೆ ಆ ಕಿರೀಟವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಮಾಡಿ ಈಗ ಅದನ್ನು ಒಂದು ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ ಎಂದು ತೋರಿಸುತ್ತಾರೆ. ಇಲ್ಲಿಗೆ ಈ ಒಂದು ಮೂವಿಯು ಮುಗಿಯುತ್ತೆ.